ದಾಂಡೇಲಿಯಲ್ಲಿ ಎಆರ್ಟಿಒ ಕಚೇರಿ, ಅದು ಸುನಿಲ್ ಹೆಗಡೆ ಅವರ ಪ್ರಯತ್ನದ ಫಲ. ದಾಂಡೇಲಿ ನಗರದಲ್ಲಿ ಬಿಜೆಪಿ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ಸಹ ಸಂಚಾಲಕರಾದ ಬಸವರಾಜ ಕಲಶೆಟ್ಟಿ ಹೇಳಿಕೆ. ದಾಂಡೇಲಿಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಬಂದಿರುವುದು ಅದು ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರ ಪ್ರಯತ್ನದ ಫಲ ಎಂದು ಬಿಜೆಪಿ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ಸಹ ಸಂಚಾಲಕರಾದ ಬಸವರಾಜ ಕಲಶೆಟ್ಟಿ ಅವರು ಹೇಳಿದರು. ಅವರು ಇಂದು ಗುರುವಾರ ಸಂಜೆ 4 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ, ಅಂದು ಸುನಿಲ್ ಹೆಗಡೆ ಅವರು ಶಾಸಕರಾಗಿದ್ದಾಗ ದಾಂಡೇಲಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಅತಿ ಅಗತ್ಯವಾಗಿ ಬೇಕಾಗಿದೆ ಎಂದು ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿಯನ್ನು ಮಾಡಿದ್ದರು. ಅದರ ಪರಿಣಾಮವಾಗಿ ಆ ನಂತರ ದಾಂಡೇಲಿಯಲ್ಲಿ ಸಹಾಯಕ ಸಾರಿಗೆ ಪ್ರಾದೇಶಿಕ ಅಧಿಕಾರಿಗಳ ಕಚೇರಿ ಆರಂಭವಾಗಿದೆ ಎಂದು ಬಸವರಾಜ ಕಲಶೆಟ್ಟಿ ಅವರು ಹೇಳಿದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ದಾಂಡೇಲಿಯಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಎಆರ್ಟಿಒ ಆಫೀಸ್ ದಾಂಡೇಲಿಯಲ್ಲಿ ಹೊಸ ಕಟ್ಟಡಕ್ಕೆ ವರ್ಗಾವಣೆ ಆಗ್ತಾಯಿದೆ. ಮೊದಲು ಈ ಹಿಂದೆ ಹಳೆ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ಈ ಕಚೇರಿ ಇತ್ತು. ಈ ಒಂದು ಕಚೇರಿಯು ದಾಂಡೇಲಿಗೆ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಸನ್ಮಾನ್ಯ ಶ್ರೀ ಸುನಿಲ್ ಹೆಗಡೆ ಅವರು ಶಾಸಕರಾಗಿದ್ದಾಗ ಆಗಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಮಾಡಿಕೊಂಡು ದಾಂಡೇಲಿಗೊಂದು ಎಆರ್ಟಿಒ ಆಫೀಸ್ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಬೇಕಂಥೇಳಿ ಮನವಿ ಮಾಡಿಕೊಂಡು ದಾಂಡೇಲಿಗೆ ತಂದಿದ್ದಾರೆ. ಆವಾಗಿನ ಅವರ ಮನವಿಯ ಮೇರೆಗೆ ದಾಂಡೇಲಿಗೆ ಬಂದಂತಹ 10-12 ವರ್ಷಗಳ ಹಿಂದುಗಡೆ 2011-2012ರಲ್ಲಿ ಬಂದಂಥ ಸಾರಿಗೆ ಕಚೇರಿಯು ಈ ಭಾಗದ ಜನರಿಗೆ, ದಾಂಡೇಲಿ, ಹಳಿಯಾಳ್, ಜೋಡ ಭಾಗದ ಜನರಿಗೆ ಬಹಳಷ್ಟು ಅನುಕೂಲತೆಗಳನ್ನು ಆಗಿದೆ. ಯಾಕಂತೇಳಿದರೆ, ನಾವು ಏನೇ RTO ಆಫೀಸಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಬೇಕಾಗಿದ್ದರೆ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿರ್ಸಿಗೆ ಹೋಗಬೇಕಾಗಿತ್ತು. ಅದನ್ನೆಲ್ಲ ತಪ್ಪಿಸಿಕೊಂಡು ದಾಂಡೇಲಿಯಲ್ಲೇ ಆಗುವಂಥದ್ದಾಗಿದೆ. ಅದು ಈಗ ಹೊಸ ಕಟ್ಟಡಕ್ಕೆ ಹೋಗುವುದರಿಂದ ಮತ್ತಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಅವರ ಆವಾಗಿನ ಶಾಸಕರಾದಾಗ ಮಾಡಿದಂತಹ ಪ್ರಯತ್ನದ ಫಲವಾಗಿ ಇವತ್ತು ದಾಂಡೇಲಿ ಜನ ಮತ್ತು ಹಳೆಯಾಳ್ ಮತ್ತು ಜೋಡ ಜನರಿಗೆ ಅನುಕೂಲ ಆಗ್ತಾ ಇದೆ. ಅವರಿಗೆ ಈ ಮೂಲಕವಾಗಿ ದಾಂಡೇಲಿ ಮತ್ತು ಹಳೆಯಾಳ್ ಜೋಡದ ಭಾಗದ ಉಪಯೋಗ ತಗೊಂಡಂಥವ್ರು ಎಲ್ಲರೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಅವರನ್ನು ಈ ಸಂದರ್ಭದಲ್ಲಿ, ಉದ್ಘಾಟನೆ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ.